ನಾನು ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗಲೂ ಈ ಕೋರೋ ಟೀಮ್ ಇರಲಿ. ತುಂಬ ಖುಷಿ ಆಗುತ್ತೆ. ನಮ್ಮ ಶ್ರೀ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬ ಕಲ್ಸ್ಕೊಟ್ಟಿದ್ದಾರೆ ನನಗೆ ಆ್ಯಕ್ಟಿಂಗ್ ವೈಸು. ಪ್ರತಿಯೊಂದು ಈ ಸಿನಿಮಾದಲ್ಲಿ ಯಾವ ಥರ ಏನೇನು ಮಾಡ್ಬೇಕಂತ ಎಲ್ಲ ತುಂಬ ಕಳ್ಸಿಕೊಟ್ಟು ಈ ರೇಂಜಿಗೆ ಕರ್ಕೊಬಂದು ಈ ಒಂದು ಲಾಸ್ಟ್ ಫೈನಲ್ ಬಂದಿದ್ದೀವಿ. ಟ್ರೈಲರ್ ಆದಮೇಲೆ ಸಿನಿಮಾ ಲಾಂಚ್ ಅಂತ 7ನೇ ತಾರೀಕು ನೆಕ್ಸ್ಟ್ ಮಂತು. ತುಂಬ ಖುಷಿ ಆಗುತ್ತೆ ಸರ್. ಶ್ರೀ ಸರ್ ನೆಕ್ಸ್ಟ್ ನೀವು ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಇಲ್ಲಿ ಇರೋರೆಲ್ಲ ಆಸೆ. ತುಂಬ ಹಾರ್ಡ್ ವರ್ಕ್ ಮಾಡಿಸಿದ್ರು ಇಲ್ಲ ಎಲ್ಲ ಟೀಮ್ಗೂ ಎಲ್ಲರ ಬಗ್ಗೆ ಹೇಳ್ತೀನಿ. ಆದಮೇಲೆ ನಮ್ಮ ರತ್ನಮ್ಮ ಮೂವೀಸ್ ನಮ್ಮ ಪಿ ಮೂರ್ತಣ್ಣ ಏನಿದ್ದಾರೆ ನಮ್ಮ ಅಣ್ಣ, ಅವರು ತುಂಬ ಜನ ಹೀರೋಗಳಿದ್ದಾರೆ, ಮಾಡ್ಬೋದಿತ್ತು. ಅವ್ರಿಗಿರೋ ಟ್ಯಾಲೆಂಟ್ಗೆ, ಅವ್ರಿಗಿರೋ ದುಡ್ಡಿಗೆ, ಅವ್ರಿಗಿರೋ ಒಂದು ನೆಟ್ವರ್ಕ್ಗೆ ಯಾರು ಬೇಕಾದ್ರೂ ಮಾಡ್ಬೋದಿತ್ತು. ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಕಲಾವಿದನ್ನ ಬೆಳೆಸ್ಬೇಕಂತ ನನ್ನೇ ಚೂಸ್ ಮಾಡಿ ಸುನಾಮಿ ಕಿಟ್ಟಿ ಮಾಡಿದ್ರೆ ಏನೋ ಒಂದು ಇರುತ್ತೆ ಅಂತ ಮಾಡಿದ್ವಿ. ಅಣ್ಣ ನಿಮ್ಗೆ ಯಾವಾಗಲೂ ಚಿರಋಡಿಯಾಗಿರ್ತೀನಿ. ಕೆಲವರೆಲ್ಲ ಹೇಳ್ತಾರೆ ಸ್ಟಾರ್ ಆದ್ಮೇಲೆ ಮರ್ತ್ಬಿಟ್ಟ ಅಂತ. ಮರೆಯೋ ಕ್ಯಾರೆಕ್ಟರ್ ನಂದಲ್ಲ, ಇಟ್ಕೊಳ್ಳೋ ಕ್ಯಾರೆಕ್ಟರ್ ನಂದು. ನಿಮ್ನ ಯಾವಾಗಲೂ ಲೈಫಲ್ಲಿ ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಮೂವಿನ. ಏನ್ಕೆಪ್ಪ ಅಂದ್ರೆ ಸುನಾಮಿ ಕಿಟ್ ಯಾರು ಅಂತ ಹೇಳಿದ್ರೆ ರಿಯಾಲಿಟಿ ಶೋಗಳು ನೀವು ನೋಡಿರ್ಬೋದು. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ನಾನಿವತ್ತು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ನೀವು ಇಲ್ಲಿರೋರೇ ಕಾರಣ. ಎಷ್ಟು ಜನದಲ್ಲಿ ಎಷ್ಟು ಜನ ನನಗೆ ವೋಟ್ ಮಾಡಿ ಗೆಲ್ಸಿದ್ದೀರಾ, ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ಮತ್ತೆ ನಮ್ಮ ಮೀಡಿಯಾದವ್ರು ಎಲ್ಲ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ತುಂಬ ಕಷ್ಟಪಟ್ಟು ಮಾಡಿರೋ ಈ ಮೂವಿನ ತುಂಬ ಪ್ರಚಾರ ಮಾಡಿ ಕಷ್ಟಪಟ್ಟಿರೋಂಥ ಒಂದು ಕಲಾವಿದ್ರನ್ನ ಮುಂದೆ ತನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಆಲ್ವೇಸ್ ಇದ್ದೇ ಇರ್ತೀರ. ಕೋರ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿ ಬಂದಿದೆ. ಒಂದು ಸಿನಿಮಾ ನೋಡಿ, ಟ್ರೈಲರು, ಸಾಂಗು ಮತ್ತೆ ಟೀಸರು ಏನು ಬಿಟ್ಟಿದ್ದೀವಿ ಟ್ರೈಲರ್ ಸಮೇತ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ, ಎಲ್ರಿಗೂ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಬಂದಿದ್ದಕ್ಕೆ. ಎಲ್ಲರಿಗೂ ಟ್ರೈಲರ್ ಲಾಂಚ್ ಟ್ರೈಲರ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಕಷ್ಟಪಟ್ಟು ಮಾಡಿದ್ದಕ್ಕೆ ನೀವು ನೋಡಬೇಡಿ, ನಮಗೋಸ್ಕರ ನೋಡಬೇಡಿ, ನಿಮಗೋಸ್ಕರ ನೋಡಿ. ಯಾಕಂದರೆ ಈಗ ಫಾಸ್ಟ್ ಗ್ರೋಯಿಂಗ್ ವರ್ಲ್ಡಲ್ಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ, ನಮ್ಮ ಹಿಸ್ಟ್ರಿ ಆಗಲಿ ನಾವೆಲ್ಲ ಮರ್ತಿದ್ದೀವಿ. ಇವಾಗ ಸೈಟ್ ಅಂದರೆ ಏನು ಅಂದರೆ 30-40 ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು. ಆದರೆ ಮುಂಚೆ ಹೇಗಿತ್ತು ಅಂದರೆ ತಾಯಿ ಬಿಟ್ಟೋಗೋಷ್ಟು ತೂಕ ಇತ್ತು ಒಂದು ಜಾಗ ಅಂತ ಅಂದರೆ. ಹಾಗೆ ನಮ್ಮಂಥ ಹೊಸ ಕಲಾವಿದ್ರನ್ನ ಇಟ್ಕೊಂಡು 1 ರೂಪಾಯಿ ಹಾಕಿದರೆ 100 ರೂಪಾಯಿ ಬರ್ತದ ಅನ್ನೋಂಥ ಈ ಜನ್ರೇಷನಲ್ಲಿ ನಮ್ಮಂಥ ಹೊಸ ಕಲಾವಿದ್ರನ್ನ ಹಾಕ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಶ್ರೀ ಸರ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೂರ್ತಿ ಸರ್ ನಮಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ, ಹಾಗೆ ನಮ್ಮ ಈ ಟ್ರೈಲರ್ನ ಆದಷ್ಟು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇವತ್ತೇನು ಕೋರ ಟ್ರೈಲರ್ ನೋಡ್ದು ಎಲ್ರು. ಕತೆ ಈಗ ಆರಂಭ ಅಂತ ಹೇಳ್ಬಿಟ್ಟೇನೆ 3 ಸಿಂಹಗಳ ಆರ್ಭಟ ಸ್ಟಾರ್ಟ್ ಮಾಡಿದ್ದಾವೆ. ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ. ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ್ಲೂ. ಭಾಳ ತುಂಬ ಚೆನ್ನಾಗಿ ಮಾಡಿದ್ಯಾ ಗೆಳೆಯ, ಭಾಳ ಖುಷಿ ಆಗುತ್ತೆ. ಅವ್ನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ನಾವು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ. ಇವತ್ತು ಕೆಲಸ ಮಾತಾಡ್ತಿದೆ, ನಿಮಗೆಲ್ರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಹೀರೋ ಆಗಬೇಕಾದ್ರೆ ತುಂಬ ಕಷ್ಟ ಇದೆ ಇವಾಗಿರೋ ಕಾಂಪಿಟೇಷನಲ್ಲಿ. ಅದರಲ್ಲೂ ಈ ಥರ ಒಂದು ಸ್ಟೋರಿಗೆ ಪಾತ್ರ ಮಾಡೋದಿದೆಯಲ್ಲ, ನಾವು ಶೂಟಿಂಗ್ ಸ್ಪಾಟಲ್ಲಿ ಅದು ಅವ್ರ ಕಾನ್ಸಂಟ್ರೇಷನ್ನು ನುಗ್ತಾ ಇದ್ರು. ಅಂದರೆ ಒಂದು ಚಿರತೆ ಥರ, ಯಾವುದು ಏಟು ಬೀಳುತ್ತೆ ಏನೋ ಅವ್ರು ನೋಡ್ತಾ ಇರಲಿಲ್ಲ. ಆ ಥರ ಒಂದು ಹೀರೋ ನಮ್ಮ ಕನ್ನಡಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾಯಿದೆ. ಇವ್ರಿಗೆ ಇನ್ನೂ ಒಳ್ಳೆ ಫ್ಯೂಚರ್ ಸಿಗಲಿ. ಆಮೇಲೆ ಈ ಟೀಮ್ಗೆ ಒಳ್ಳೆ ಹೆಸರು ಬರಲಿ ಅಂತೇಳಿ 12 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.